ಒಮ್ಮೆ ಡಿ ವಿ ಜಿ ಹತ್ರ ಅವರ ಹಳ್ಳಿಯ ತಳವಾರ ಬರ್ತಾನೆ. ತಳವಾರ ಅಂದರೆ ಪೊಲೀಸ್ ಇದ್ದ ಹಾಗೆ. ಅವನು ಬಂದು, ಸ್ವಾಮಿ ಒಂದು 4 ರೂಪಾಯಿ ಕೊಡಿ ಅಂತ ಕೇಳ್ತಾನೆ. ಇವ್ರಿಗೆ ಗೊತ್ತು ಆ ತಳವಾರ ಕುಡಿತಾನೆ, ಬಹಳ ಹಾಸ್ಯಭರಿತವಾಗಿ ಮಾತಾಡ್ತಾ ಇದ್ದಂತೆ. ಹಳ್ಳಿಯವ್ರಿಗೆಲ್ಲ ಅವನನ್ನು ಕಂಡ್ರೆ ಬಹಳ ಇಷ್ಟ. ಮುತ್ತ ಅಂತ ಅವನ ಹೆಸರು. ಇವರು ಕೇಳ್ತಾರೆ, ಮುತ್ತ 4 ರೂಪಾಯಿ ಯಾಕೋ ನಿನಗೆ, ನಿನಗೂ ವಿದೇಶಿ ಪಾನಕ ಬೇಕೇನೋ ಅಂತ ಕೇಳ್ತಾರೆ. ಅವನು, ಸ್ವಾಮಿ ನಿಮ್ಮ ಧರ್ಮ ಸ್ವಾಮಿ ಅಂತಾನೆ 4 ರೂಪಾಯಿ ಕೊಟ್ಟು ಕಳಿಸ್ಬಿಡ್ತಾರೆ. ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಬರ್ತಾನೆ ಮುತ್ತ. ಬಂದು, ಸ್ವಾಮಿ ನೀವು ಬರಬೇಕು, ನಿಮ್ಮ ಧರ್ಮ ಅಂತಾನೆ. ಇವ್ರಿಗೆ ಅರ್ಥ ಆಗೋದಿಲ್ಲ. ಏನು ಅಂತಾರೆ. ಇಲ್ಲ ಸ್ವಾಮಿ ನೀವು ನನ್ನ ಜೊತೆ ಬನ್ನಿ, ನಿಮ್ಮ ಧರ್ಮ ಅಂತಾನೆ. ವಿಧಿ ಇಲ್ಲದೆ ಡಿ ವಿ ಜಿಯವರು ಅವನ ಜೊತೆ ಹೋಗ್ತಾರೆ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಎತ್ತರದ ಒಂದು ಪ್ರದೇಶ ಹತ್ಕೊಂಡು ಹೋಗ್ತಾರೆ. ಅಲ್ಲಿ ಹೇಳ್ತಾನೆ, ಸ್ವಾಮಿ ನಿಮ್ಮ ಧರ್ಮ ಅಂತಾನೆ. ಇವ್ರಿಗೇನು ಅರ್ಥ ಆಗೋಲ್ಲ. ಆವಾಗ ತೋರಿಸ್ತಾನೆ. ಅಲ್ಲಿ 2-3 ಚಪ್ಪಡಿಗಳನ್ನು ನಿಲ್ಲಿಸಿರ್ತಾರೆ. ಅದ್ರ ಮೇಲೆ ಒಂದು ಚಪ್ಪಡಿ ಹಾಸಿರ್ತಾರೆ. ಪಕ್ಕದಲ್ಲೇ ಒಂದು ಕೊಳ ಇರುತ್ತೆ. ಆವಾಗ ಅವನು ಹೇಳ್ತಾನೆ, ಸ್ವಾಮಿ ಇಲ್ಲಿ ಬಹಳ ಜನ ಹೆಂಗಸರು ಬರ್ತಾರೆ, ಕಟ್ಟಿಗೆ ಹೊರೆ ಎತ್ಕೊಂಡು ಬರ್ತಾರೆ, ಕೆಳಗೆ ಹಾಕ್ಬಿಟ್ಟು ಮುಖ ತೊಳ್ಕೊಂಡು ನೀರು ಕುಡಿದು ಮತ್ತೆ ಅದನ್ನು ಎತ್ಕೊಳ್ಳೋಕ್ಕಾಗದೆ ಬಹಳ ಕಷ್ಟಪಡ್ತಾರೆ. ಅದನ್ನು ನೋಡಿದ್ದೆ, ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ದೀನಿ. ಈಗ ಬರೋ ಹೆಂಗಸರು ಕಟ್ಟಿಗೆ ಹೊರೆನ ಇದ್ರ ಮೇಲೆ ಇಡ್ತಾರೆ, ಮುಖ ತೊಳ್ಕೊಳ್ತಾರೆ, ಕೊಳದಲ್ಲಿ ನೀರು ಕುಡಿದು ಮತ್ತೆ ಹೊರೆಯನ್ನು ಹೊತ್ಕೊಂಡು ಹೋಗ್ತಾರೆ ಅಂತ. ಆವಾಗ ಇವರಿಗೆ ಅನಿಸುತ್ತೆ, ಇವನನ್ನು ನಾವು ಕುಡುಕ ಅಂತ ಕರಿತಾ ಇದ್ವಿ, ಆದರೆ ಇವನ ಹೃದಯದಲ್ಲಿ ಎಂಥ ಮಿಡಿತಾ ಇದೆ ನೋಡಿ. ಪಾಪ ಹೆಂಗಸರು ಕಷ್ಟಪಡ್ತಾರೆ, ಯಾರೂ ಇಲ್ಲದೇ ಇದ್ದಾಗ ಹೊರೆ ಎತ್ಕೊಡೋರು ಯಾರು ಅನ್ನೋದನ್ನು ಮನಸ್ಸಿಗೆ ತಗೊಂಡು ಅವ್ರಿಗೋಸ್ಕರ ಈ ಕೆಲಸವನ್ನು ಮಾಡಿಸಿರ್ತಾನೆ. ಆ 4 ರೂಪಾಯಿ ನಾನು ಏನು ಕೊಟ್ಟೆ, ಅದು ಬಹುಶಃ ಈ ಚಪ್ಪಡಿ ಮತ್ತು ಈ ಚಪ್ಪಡಿನ ಇಷ್ಟು ಮೇಲೆ ತರಲಿಕ್ಕೆ ಅವನು ಗಾಡಿಗೆ ಕೊಟ್ಟಿರೋ ಬಾಡಿಗೆ ಇರಬೇಕು ಅಂತ ಡಿ ವಿ ಜಿಯವರು ಅಂದ್ಕೊಳ್ತಾರೆ. ನಾವು ಸಾಮಾನ್ಯವಾಗಿ ಸಣ್ಣವರು ಅಂತ ಹೇಳ್ತೀವಲ್ಲ, ಬಹಳಷ್ಟು ಜನ ಇಂತಹ ಸಣ್ಣವರು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೆ ನಾವು ಹೇಳೋದು ಸಣ್ಣವರ ದೊಡ್ಡತನ.